सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। वसुदेवसुतं देवं कंसचाणूरमर्दनं देवकी परमानन्दम् कृष्णं वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ ಪರಮಾತ್ಮನ ವಿಭೂತಿ ಯೋಗವನ್ನ ಈ ದಶಮ ಅಧ್ಯಾಯ ಪರಮಾತ್ಮನ ವಿಭೂತಿಯನ್ನ ತಿಳಿಸುವಂತಹದ್ದು. ಈ ವಿಭೂತಿಯನ್ನ ನೋಡುವಂತಹ ಅರ್ಜುನನ ಅವನ ಭಕ್ತಿ ಮತ್ತು ಅವನ ಶರಣಾಗತಿ ಹೇಗಿತ್ತು ಅನ್ನುವಂತಹದ್ದನ್ನ ಅರ್ಜುನನ ಮಾತಿನಿಂದ ನಾವು ಹಿಂದಿನ ಉಪನ್ಯಾಸದಲ್ಲಿ 7 ಶ್ಲೋಕಗಳಲ್ಲಿ ಅವನು ತಾನು ಯಾರಿಂದ ಕೇಳಲ್ಪಟ್ಟಿದ್ದಾನೆ, ದೇವರ್ಷಿ ನಾರದ ಅಸಿತ ದೇವಲ ವ್ಯಾಸಃ ಎನ್ನುವಂತಹ ಶ್ರೇಷ್ಠ ದೇವರ್ಷಿಗಳನ್ನ, ಋಷಿಗಳನ್ನ, ಮಹರ್ಷಿಗಳನ್ನ ಉದಾಹರಿಸಿ ಯಾರಿಂದ ನಾನು ಕೇಳಲ್ಪಟ್ಟಿದ್ದೇನೋ ಆ ಕೇಳಲ್ಪಟ್ಟಿರ್ತಕ್ಕಂತಹ ಸಮಸ್ತ ವಿಭೂತಿಗೆ ಅಧಿಪತಿ ನೀನೇ ಆಗಿರೋದ್ರಿಂದ ನಿನ್ನ ವಿಭೂತಿಯನ್ನ, ನಿನ್ನ ಏನು ಒಂದು ವಿಶ್ವಾತ್ಮಕ ರೂಪ ಇದೆ, ಆ ರೂಪವನ್ನ ನೋಡುವಂತಹ ಸಾಮರ್ಥ್ಯತೆ ನನಗೆ ಇಲ್ಲದೆ ಇರೋದ್ರಿಂದ, ಅಂದ್ರೆ ನನಗೆ ಅಷ್ಟು ಧಾರಣ ಶಕ್ತಿ ಇಲ್ಲದೆ ಇರೋದ್ರಿಂದ, ಸೊ ಮುಖ್ಯವಾಗಿ ನನಗೆ ನಿನ್ನಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಶರಣಾಗತಿ ಇರೋದ್ರಿಂದ, ಸೊ ಹಾಗಾಗಿ ನನಗೆ ಯಾವುದನ್ನ ನೀನು ಕರುಣಿಸಿದಿ ಅಂತಂದ್ರೆ ಅಂತಹ ಐಶ್ವರ್ಯವನ್ನ ಉಪಾಸನೆ ಮಾಡ್ಲಿಕ್ಕೆ, ಸೊ ನಿನ್ನನ್ನ ಇನ್ನು ಹೆಚ್ಚು ತಿಳ್ಕೊಳ್ಳಿಕ್ಕೆ ನನಗೆ ಸುಲಭವಾಗುತ್ತೆ. ಸೊ ಅಂತಹ ವಿಭೂತಿಯನ್ನ, ಅಂತಹ ಐಶ್ವರ್ಯವನ್ನ ನನಗೆ ತಿಳಿಸು ಅಂತ ಹೇಳಿ ಅರ್ಜುನ ತನ್ನನ್ನ ತಾನು ತೆರೆದುಕೊಂಡ ಅಂತ. ಏನಾದ್ರೂ ಕೇಳ್ಬೇಕು ಅಂತಂದ್ರೆ, ಏನಾದ್ರೂ ಪಡ್ಕೊಳ್ಬೇಕು ಅಂತಂದ್ರೆ ನಮ್ಮನ್ನ ನಾವು ತೆರೆದುಕೊಳ್ಬೇಕು. ಯಾರಾದ್ರೂ ಅತಿಥಿಗಳು ಮನೆ ಒಳಗಡೆಗೆ ಬರಬೇಕು ಅಂತಂದ್ರೆ ಡೋರ್ ಓಪನ್ ಇಟ್ಕೋಬೇಕು. ಡೋರ್ ಓಪನ್ ಇತ್ತಂದ್ರೆ ಅತಿಥಿಗಳು ಒಳಗಡೆ ಬರ್ತಾರೆ. ಡೋರ್ ಕ್ಲೋಸ್ ಮಾಡಿ ಅತಿಥಿಗಳು ಬರ್ತಾ ಇಲ್ಲ ಅಂತಂದ್ರೆ ಅವ್ರು ಹೇಗ್ ಬರ್ತಾರೆ? ಬರೋದಿಲ್ಲ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಪರಮಾತ್ಮನ ಕರುಣೆ ಎಲ್ಲ ಕಡೆ ಇದ್ದಾಗಲೂ ಆ ಪರಮಾತ್ಮನ ಕರುಣೆಗೆ ನಮ್ಮ ಹೃದಯ
ಓಪನ್ ಆಗಿರ್ಬೇಕಲ್ವಾ? ನಮ್ಮ ಹೃದಯ ಓಪನ್ ಆಗಿತ್ತಂತಂದ್ರೆ ಅವಾಗ ಅದು ಕರುಣೆ ಸೊ ಇಳಿದು ಬರುತ್ತೆ. ಅದನ್ನ ಅವತಾರ ಅಂತ ಕರಿತಾರೆ ಅದನ್ನ. ಹಾಗೆ ಅರ್ಜುನ ತನ್ನನ್ನ ತಾನು ತೆರೆದುಕೊಂಡ. ಯಾವಾಗ ಅವನು ತನ್ನನ್ನ ತಾನು ತೆರೆದುಕೊಂಡು ಆಗ ಭಗವಂತ ಅವನಿಗೆ ಕರುಣಿಸಿ ತನ್ನ ವಿಭೂತಿಯನ್ನ ತಿಳಿಸುವಂತಹ ಮಹದುಪಕಾರ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಾವು ಕೂಡ ಈ ಮರ್ತ್ಯವಾದ ಏನು ಜಗತ್ತು ಅಂತ ಕರಿತೀವಿ, ಈ ಮರ್ತ್ಯವಾದ ಜಗತ್ತಿನಲ್ಲಿ ಅಮರ್ತ್ಯವಾದ ಅಮರವಾಗಿರ್ತಕ್ಕಂತಹ ಯಾವುದು ತತ್ವ ಇದೆಯೋ, ಯಾವುದು ಶಕ್ತಿ ಇದೆಯೋ, ಸೊ ರೂಪವನ್ನ ಕಳಚಿ ರೂಪದ ಹಿಂದೆ ಇರುವಂತಹ ಅದರ ವೈಭವವನ್ನ ನೋಡುವಂತಹ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಈ ಅಧ್ಯಾಯ ವಿಭೂತಿ ಯೋಗ. ಅದನ್ನ ಸ್ವತಃ ಪರಮಾತ್ಮನ ವಾಣಿಯಿಂದ ಈ ವಿಭೂತಿಯನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹಂತತೆ ಕಥ ಇಷ್ಯಾಮಿ. ಕಥ ಇಷ್ಯಾಮಿ ಅಂತಂದ್ರೆ, ಕಥಾ ಅಂದ್ರೆ ನನ್ನ ವಿಭೂತಿಯನ್ನ ಹೇಳುತ್ತೇನೆ. ಹಂತತೆ ಅಂದ್ರೆ ಹಂತ ಹಂತವಾಗಿ ನಿನಗೆ ನನ್ನ ವಿಭೂತಿಯನ್ನ ತಿಳಿಸುತ್ತೇನೆ. ದಿವಿ ಹಿ ಆತ್ಮ ವಿಭೂತಯ. ದಿವಿ ಅಂದ್ರೆ ಸೂರ್ಯ ಅಂತ, ಸಾರಿ ದಿವಿ ಅಂತಂದ್ರೆ ಸ್ವರ್ಗ ಅಂತ. ಆ ಸ್ವರ್ಗಲೋಕ ಅಂತ ಏನು ನಮಗೆ ಒಂದು ಪುರಾಣದಲ್ಲಿ ಕಲ್ಪನೆ ಇದೆಯೋ, ಕಲ್ಪನೆ ಬೇಕಾದ್ರೆ ಕಲ್ಪನೆ ಆಗಿರ್ಲಿ, ಯಾಕಂದ್ರೆ ಸ್ವರ್ಗವನ್ನ ನೋಡಿದ್ಮೇಲೆ ಗೊತ್ತಾಗ್ಬೋದೇನು. ಆದ್ರೆ ಆ ಸ್ವರ್ಗದಲ್ಲಿ ಇರುವಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ವಿಭೂತಿಯನ್ನ ಈ ಲೋಕದಲ್ಲಿ ಇದೆ. ಅಂತಹ ಶ್ರೇಷ್ಠವಾದ ಸ್ವರ್ಗದಲ್ಲಿ ಇರುವಂತಹ ಶ್ರೇಷ್ಠವಾದ ಯಾವ ಒಂದು ನನ್ನ ವಿಭೂತಿಗಳಿದಾವೋ, ವಿಭೂತಿಯ ಈ ಭೂಮಿ ಮೇಲೆ ಅವು ಇದಾವೆ. ಪ್ರಾಧಾನ್ಯತೆ ಅಂದ್ರೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದನ್ನ ಹೇ ಕುರು ಶ್ರೇಷ್ಠ ನಿನಗೆ ನಾನು ತಿಳಿಸ್ತೇನೆ. ಮತ್ತೆ ಅದಕ್ಕೆ ಇನ್ನೊಂದು ಪಾಯಿಂಟ್ ಅನ್ನು ಕೊಡ್ತಾ ಇದ್ದೇನೆ ಅಂತಂದ್ರೆ, ನ ಅಸ್ತಿ ಅಂತಹ ವಿಸ್ತರಸ್ಯಮೆ. ಅಂದ್ರೆ ನನ್ನ ಈ ವಿಭೂತಿ ಅಂತಕ್ಕಂತಹದ್ದು ಇಷ್ಟೇ ಅಂತೇಳಿ ಅದಕ್ಕೆ ಒಂದು ಎಂಡಿಲ್ಲ, ಅದು ಎಂಡ್ಲೆಸ್ ಇದೆ, ಗಣನೆಗೆ ಅತೀತವಾಗಿದೆ. ಅದಕ್ಕೆ ಅವನನ್ನ ಪರಮಾತ್ಮನನ್ನ ಅಗಣಿತ ಅಂತ ಕರೆಯೋದು. ಗಣಿತ ಅಂದ್ರೆ ಲೆಕ್ಕ, ಕೌಂಟ್ ಅಲ್ಲಿ ಸಿಗ್ತಕ್ಕಂಥದ್ದು. ಅಗಣಿತ ಅಂತಂದ್ರೆ ಕೌಂಟ್ಗೆ ಮೀರಿರ್ತಕ್ಕಂಥದ್ದು, ಕೌಂಟ್ಲೆಸ್ ಅಂತ. ಸೊ ಅಂತಹ ಅಗಣಿತನಾಗಿರ್ತಕ್ಕಂತಹ ನನ್ನ ವಿಭೂತಿಗಳನ್ನ, ಐಶ್ವರ್ಯವನ್ನ ಈ ಭೂಮಿಯ ಮೇಲೆ ಪ್ರಾಧಾನ್ಯತೆ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದನ್ನ ನಿನಗೆ ತಿಳಿಸ್ತೇನೆ. ಮತ್ತೆ ತಿಳಿದ್ಮೇಲೆ ಇಷ್ಟೇ ನನ್ನ ವಿಭೂತಿ ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೋಬೇಡ. ಯಾವಾಗ್ಲೂ ಕೂಡ ನಮಗೆ ನಮ್ಮ ಮನಸ್ಸು ಸೀಮಿತವಾಗಿರ್ತಕ್ಕಂತಹ ಒಂದು ಚೌಕಟ್ಟಿನಲ್ಲಿ ಇರೋದ್ರಿಂದ ಯಾವುದೇ ವಿಷಯವನ್ನ ಏನ್ ಮಾಡುತ್ತೆ, ಅದು ಸೀಮಿತಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಇದು ಮನಸ್ಸಿನ ಕಾಯಿಲೆ. ಒಂದು ನಿರ್ಧಾರಕ್ಕೆ ಬಂದ್ಬಿಡುತ್ತೆ. ವಿಭೂತಿ ಅಂದ್ರೆ ಇಷ್ಟೇ, ಪರಮಾತ್ಮ ಅಂದ್ರೆ ಇಷ್ಟೇ, ಆತ್ಮ ಅಂದ್ರೆ ಇಷ್ಟೇ. ಅದು ತನ್ನ ದೋಷವನ್ನ
ಅದೇನ್ ಮಾಡುತ್ತಂದ್ರೆ ಆ ವಸ್ತುವಿನ ಮೇಲೆ ಹಾಕ್ಬಿಡ್ತದ. ಈಗ ಯಾರಾದ್ರೂ, ನಾವು ಕೂಡ ಅಷ್ಟೇ ಅಲ್ವಾ, ಈಗ ಯಾರಾದ್ರೂ ಒಬ್ಬರನ್ನ ನೋಡಿದ್ವಿ ಅಂದ್ರೆ ಅವ್ರಿಷ್ಟೇ, ಅವ್ರಿಷ್ಟು, ಅವ್ರಿಂತವ್ರು ಅಂತ ನಮ್ದೇ ಆಗಿರ್ತಕ್ಕಂಥದ್ದು ಒಂದು ಮೆಂಟಾಲಿಟಿಯಿಂದ ಅದನ್ನ ಅಳತೆ ಮಾಡಿಬಿಡ್ತೀವಿ. ಅವ್ರು ಅಷ್ಟಲ್ಲ, ನಾವು ಅವ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥದ್ದು ಅಷ್ಟು ಜ್ಞಾನ. ಆದ್ರೆ ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಇದೇ ಅಜ್ಞಾನ ಅಂತ ಅನ್ನೋದು. ನಮ್ಮದ ಅಜ್ಞಾನವನ್ನ ನಾವು ತಿಳಿಲಾರದನೆ ಆ ವಸ್ತುವಿನ ಮೇಲೆ ಹಾಕಿಬಿಡ್ತೀವಿ. ಮಾಯೆ ಅಂತಂದ್ರೆ ಎಲ್ಲೇ ಇರೋದಿಲ್ಲ. ಮಾಯೆ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲೇ ಇದೆ. ಅದು ಈ ಮನಸ್ಸಿನ ದೋಷವನ್ನ ನಾವು ಗ್ರಹಿಸಕ್ಕಾಗಲಾರದನೆ ಅದನ್ನ ನಾವು ಸತ್ಯ ತಿಳ್ಕೊಂಡ್ಬಿಟ್ಟಿದ್ದೀವಲ್ಲ, ಹಾಗಾಗಿ ಅದೇ ಸತ್ಯ ಅಂತ ಕನ್ಸಿಡರ್ ಮಾಡಿಬಿಡ್ತೀವಿ. ಹಾಗಾಗಿ ಅದನ್ನ ತೆಗೆದಾಕ್ಲಿಕ್ಕೋಸ್ಕರ ಸಲುವಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನ ಅಸ್ಥಿ, ನನ್ನ ಅಸ್ಥಿ ಅಂದ್ರೆ ಇರುವಿಕೆ, ನನ್ನ ಇರುವಿಕೆ ಏನು ನಾನು ಈಗ ತಿಳಿಸ್ಲಿಕ್ಕೆ ಹೊರಟಿದ್ದೇನೋ ಅಷ್ಟೇ ಅಲ್ಲ, ಅದದು ವಿಸ್ತಾರವಾಗಿದೆ, ಅದು ತುಂಬಾ ಇದೆ. ಅದರಲ್ಲಿ ವಿಶೇಷವಾಗಿರ್ತಕ್ಕಂತಹ ಪ್ರಧಾನವಾಗಿರ್ತಕ್ಕಂತಹ ವಿಭೂತಿಗಳನ್ನ, ವಿಭೂತಿ ಅಂತಂದ್ರೆ ಅದು ಸ್ವರ್ಗಲೋಕದಷ್ಟು ಶ್ರೇಷ್ಠವಾಗಿರ್ತಕ್ಕಂತಹ ಆ ವಿಭೂತಿಗಳನ್ನ ಈ ಭೂಮಿ ಮೇಲೆ ಇರುವಂತಹದ್ದನ್ನ ಹಂತ ಹಂತವಾಗಿ ನಿನಗೆ ನಾನು ಈಗ ಹೇಳಲ್ಪಡುತ್ತೇನೆ, ಹೇ ಕುರುಶ್ರೇಷ್ಠನೇ. ಅರ್ಜುನನನ್ನ ಇಲ್ಲಿ ಕುರುಶ್ರೇಷ್ಠ ಅಂದ್ರೆ ಕುರು ಅಂತಕ್ಕಂಥದ್ದು ಅವ್ರದ್ದು ಕುಲ. ಸೊ ಒಬ್ಬೊಬ್ಬ ವ್ಯಕ್ತಿಯನ್ನ ಕುಲದಿಂದ, ಜಾತಿಯಿಂದ, ಧರ್ಮದಿಂದ ಹೆಂಗ ನಾವು ನೋಟಿಸ್ ಮಾಡ್ತೀವಿ, ಹಾಗೆ ಇಲ್ಲಿ ಪರಮಾತ್ಮ ಅರ್ಜುನನನ್ನ ಹೇ ಕುರುಶ್ರೇಷ್ಠ, ಕುರು ವಂಶದಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನೇ, ಹೇ ಭರತ ಶ್ರೇಷ್ಠ, ಭಾರತ ಕುಲದಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನೇ, ಹೀಗೆ ತನಗೆ ಇಷ್ಟವಾಗಿರ್ತಕ್ಕಂಥವ್ರನ್ನ ಹೆಂಗ ನಾವು ಸಾಮಾನ್ಯವಾಗಿ ತಾಯಿ ಮಗುವನ್ನ ಅನೇಕ ರೀತಿಯಿಂದ ಹೆಂಗ್ ಕರಿತದ್ರು, ಹಾಗೆ ಭಗವಂತ ತನಗಿಷ್ಟ ಆಗಿರ್ತಕ್ಕಂತಹ ಪ್ರಿಯ ಶಿಷ್ಯ ಅರ್ಜುನನನ್ನ, ಗೆಳೆಯನನ್ನ ಅನೇಕ ರೀತಿಯಾಗಿ ಅವನನ್ನ ಸಂಬೋಧನೆ ಮಾಡುವಂತಹದ್ದು. ಅರ್ಥ ಏನಂತಂದ್ರೆ ಅವನನ್ನ ಹೊಗಳಿದ್ರೆ ಅವನು ಉತ್ಸಾಹದಿಂದ ಮತ್ತಷ್ಟು ಆಸಕ್ತಿಯಿಂದ ಕೇಳಲ್ಪಡ್ತಾನೆ ಅಂತ. ಇದೊಂದು ಟೀಚಿಂಗ್ ಟೆಕ್ನಿಕ್ ಇದು ಭಗವದ್ಗೀತೆಯಲ್ಲಿ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮದ್ಯಂಚ ಭೂತಾನಾಮಂತ ಏವ ಚ. ಅಹಮಾತ್ಮ, ನಾನು ಅಹಂ ಆತ್ಮ, ನಾನು ಆತ್ಮಸ್ವರೂಪ. ಸರ್ವಭೂತ ಆಶಯ ಸ್ಥಿತಃ ಅಂದ್ರೆ ಸರ್ವಭೂತಗಳಲ್ಲಿ, ಸರ್ವಭೂತ ಅಂತಂದ್ರೆ ಈಗ ನಮಗೆ ಕಾಣುವಂತಹ ಜಗತ್ತು ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು. ಮತ್ತೆ ಇದರ ಆಚರಣೆ ಕೂಡ ಇನ್ನೂ ಇರಬಹುದು, ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಭೂಮಿ ಈ ಪಂಚಭೂತಗಳಿಂದ ನಿರ್ಮಾಣವಾಗಿದೆ ಅಂತಕ್ಕಂಥದ್ದನ್ನ ಸಾಂಖ್ಯಶಾಸ್ತ್ರ ನಿರೂಪಣೆ ಮಾಡುತ್ತೆ. ಮತ್ತೆ ಇನ್ನೂ ಬೇರೆ ಬೇರೆ ಲೋಕಗಳಿದಾವೆ, ಆ ಲೋಕಗಳೆಲ್ಲ ಹೇಗೆ ಸೃಷ್ಟಿಯಾಗಿದ್ದೇವೆ ಅಂತ ನಮಗನು ಗೊತ್ತಿಲ್ಲಲ್ವಾ. ಸೊ ಹಾಗಾಗಿ ಸರ್ವಭೂತ ಆಶಯ ಸ್ಥಿತ, ಸರ್ವಭೂತಗಳು ಅಂದ್ರೆ ಅವನು ಅನಂತ ಭೂತಗಳಿದೆ ಅಂತಕ್ಕಂಥದ್ದು. ಆ ಎಲ್ಲ ಅನಂತ ಭೂತಗಳಲ್ಲಿ ಸ್ಥಿತನಾಗಿರ್ತಕ್ಕಂಥವನು. ಎಲ್ಲಾ ಭೂತಗಳು ನನ್ನಲ್ಲಿ ಅವು ಅಸ್ಥಿ ಅಂದ್ರೆ ಇರುವಿಕೆಯನ್ನ ಪಡೆದುಕೊಂಡಿದ್ದಾವೆ. ಅಹಂ ಆದಿಹಿ, ಅಹಂ ಮಧ್ಯ, ಅಹಂ ಅಂತಃ. ನಾನು ಎಲ್ಲ ಭೂತಗಳಿಗೆ ಆದಿನು ನಾನೇ. ಸೊ ಮತ್ತೆ ಅದಕ್ಕೆ ಅವುಗಳಿಗೆ
ಚಲಿಸಲಿಕ್ಕೆ ಕಾರಣವಾಗಿರ್ತಕ್ಕಂತಹ ಸ್ಥಿತಿನೂ ನಾನೇ, ಮತ್ತೆ ಅವು ಎಲ್ಲವೂ ನನ್ನಲ್ಲೇ ಸಮಾವೇಶಗೊಳ್ತಾವ, ಅವಕ್ಕೆಲ್ಲ ಅಂತ್ಯನೂ ನಾನೇ. ಅಂದ್ರೆ ಜಗದ ಉತ್ಪತ್ತಿ ಸ್ಥಿತಿ ಲಯ ಎಲ್ಲದಕ್ಕೆ ಕಾರಣನಾಗಿರ್ತಕ್ಕಂತಹ, ಸರ್ವವನ್ನ ತನ್ನ ಕುಕ್ಷಿಯಲ್ಲಿ ರಕ್ಷಿಸಿಕೊಂಡಿರ್ತಕ್ಕಂತಹ ಆ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ತತ್ವ ಯಾವುದು ಇದೆಯೋ ಅದು ಆತ್ಮ. ಸೊ ಇದನ್ನ, ಈ ವಾಕ್ಯವನ್ನ ಅನೇಕ ಕಡೆ ಹೇಳ್ಕೊಂಡು ಬಂದಿದ್ದಾನೆ ಭಗವಂತ. 7ನೇ ಅಧ್ಯಾಯದಲ್ಲಿ ಇದೆಲ್ಲ ಸುಮಾರು ನಾವು ನೋಡಿದ್ದೀವಿ. ಅವನ ಅಗಣಿತ ಸ್ವರೂಪವನ್ನ ನಾವು ನೋಡಿದ್ದೀವಿ. ಮತ್ತೆ ಪುನಃ ಗಣಿತವನ್ನ ಹೇಳುವಾಗ, ಅಂದ್ರೆ ಅದರ ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ ಅನ್ನ ತೋರಿಸುವಾಗಲೂ ಕೂಡ ಈ ಮುಖ್ಯ ತತ್ವ ಮತ್ತೆ ಮರೆಯಾಗಬಾರದು ಅನ್ನುವಂತಹ ಕಾರಣದಿಂದ ಫಸ್ಟ್ ಈ ಶ್ಲೋಕವನ್ನ ಹೇಳಿದ್ದಾನೆ ಇಲ್ಲಿ. ಮೊದಲು ಇದು ಬೇಸ್ಡ್, ಇದ್ರ ಮೇಲೆ ಅದೆಲ್ಲ ಸೌದೆ ನಿಂತುಕೊಂಡಿರ್ತಕ್ಕಂಥದ್ದು, ಎಲ್ಲ ಬಿಲ್ಡಿಂಗ್ ನಿಂತುಕೊಂಡಿರ್ತಕ್ಕಂಥದ್ದು ಭೂಮಿ ಮೇಲೆ. ಹಾಗಾಗಿ ಫಸ್ಟ್ ಭೂಮಿಯನ್ನ ಕನ್ಸಿಡರ್ ಮಾಡಿ ದೆನ್ ಅದಾದ್ಮೇಲೆ ಅದ್ರ ಮೇಲೆ ಕಟ್ಟಿರ್ತಕ್ಕಂತಹ ಬಿಲ್ಡಿಂಗ್ ಅನ್ನ, ಅರಮನೆಯನ್ನ ವರ್ಣನೆ ಮಾಡತಕ್ಕಂಥದ್ದು ಯಾವಾಗಲೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು. ನಮಗೆ ಯಾವುದು ಗ್ರೌಂಡ್ ಇದೆಯೋ ಆ ಗ್ರೌಂಡ್ ಅನ್ನ ಯಾವಾಗಲೂ ಕೂಡ ನಾವು ನೆನಪಲ್ಲಿ ಇಟ್ಟುಕೊಳ್ಬೇಕು. ಗ್ರೌಂಡ್ ಅನ್ನ ಬಿಟ್ಟು ಬೆಳವಣಿಗೆ ಆದ್ಮೇಲೆ ಬೇರೆ ಬೆಳವಣಿಗೆಯನ್ನ ಗ್ರಹಿಸುವಂತ ಕಡೆ ಮನಸ್ಸು ಹೋಗುತ್ತೆ. ಹಾಗಾಗ್ಬಾರದು. ಏ ಗುಡಾಕೇಶ ಅಂತ ಅರ್ಜುನನನ್ನ ಮತ್ತೊಂದು ರೀತಿಯಾಗಿ ಇಲ್ಲಿ ವರ್ಣನೆ ಮಾಡಿದ್ದಾನೆ. ಗುಡಾಕೇಶ, ಈ ಗುಡಾಕೇಶ ಅಂತಕ್ಕಂತಹದ್ದು ಅರ್ಜುನನಲ್ಲಿ ಇರ್ತಕ್ಕಂತಹ ಒಂದು ವಿಶೇಷ ವಿದ್ಯೆ. ಗೂಢಕ ಅಂತಂದ್ರೆ ನಿದ್ರೆ ಅಂತ, ಈಶಾ ಅಂತಂದ್ರೆ ಗೂಢಕ ಪ್ಲಸ್ ಈಶಾ, ಗುಡಾಕೇಶ ಸಂಧಿ. ಸೊ ಗೂಢಕ ಅಂತಂದ್ರೆ ನಿದ್ದೆ, ನಿದ್ದೆ ಮೇಲೆ ವಿಜಯವನ್ನ ಸಿದ್ಧಿಯನ್ನ ಪಡೆದುಕೊಂಡಿರುವಂತವನು. ಹಾಗಾಗಿ ಅವನನ್ನ ಆ ನಿದ್ರೆಯ ಮೇಲೆ ಒಡೆತನವನ್ನ ಸಾಧಿಸಿರ್ತಕ್ಕಂಥವನು ಈಶಾ. ಹಾಗಾಗಿ ಅವನನ್ನ ಗುಡಾಕೇಶ. ಸೊ ಇದನ್ನ ನಾವು ಈ ಕಾರ್ತಿವೀರ ಅರ್ಜುನ ಯುದ್ಧ ಪ್ರಸಂಗದಲ್ಲಿ ಸ್ವರ್ಗಲೋಕದಲ್ಲಿ ಅರ್ಜುನ ದೇವೇಂದ್ರ ಇವನನ್ನ ಕರೆಸ್ತಾನೆ. ಆ ರಾಕ್ಷಸರಿಂದ ನಮಗೆ ತೊಂದರೆ ಆಗಿದೆ, ಅವ್ರನ್ನ ಸಂಹಾರ ಮಾಡು ಅಂತ ಹೇಳ್ಬಿಟ್ಟು ಅರ್ಜುನ ಆ ರಾಕ್ಷಸರ ಜೊತೆ 21 ದಿನಗಳ ಕಾಲ ಹಗಲು ರಾತ್ರಿ ಯುದ್ಧವನ್ನ ಮಾಡಿದ ಅಂತ. ಬರೇ ಹಗಲತ್ತಷ್ಟೇ ಅಲ್ಲ, ಭೂಲೋಕದಲ್ಲಿ ಯುದ್ಧ ಹೆಂಗಿರ್ತದೆ, ಸೂರ್ಯ ಉದಯ ಮತ್ತು ಸೂರ್ಯಾಸ್ತ ಆದ್ಮೇಲೆ ನಿಂತ್ಕೊಂಡ್ಬಿಡ್ತದೆ. ಸೂರ್ಯ ಉದಯದಲ್ಲಿ ಸ್ಟಾರ್ಟ್ ಆಗ್ತದೆ, ಸೂರ್ಯಾಸ್ತ ಆದ್ಮೇಲೆ ನಿಂತ್ಕೊಂಡ್ಬಿಡ್ತದೆ. ಆದ್ರೆ ಅಲ್ಲಿ ಈ ಸೂರ್ಯ ಅಸ್ತ ಉದಯಗಳಿಲ್ಲದೆ ಇರ್ತಕ್ಕಂಥ ಲೋಕ ಆಗಿರೋದ್ರಿಂದ ಅಲ್ಲಿ ಅವನು 21 ದಿನಗಳ ಕಾಲ ಹಗಲು ರಾತ್ರಿ ಯುದ್ಧವನ್ನ ಮಾಡಿದ. ಅಂದ್ರೆ ಅಷ್ಟು ಸುಸ್ತಾಗದಂತೆ, ನಿದ್ರೆ ಬೇಕಿಲ್ಲದಂತೆ ಆ ರೀತಿಯಾಗಿ ನಿರಂತರವಾಗಿ ಕೆಲಸ ಮಾಡ್ತಕ್ಕಂತಹ ಒಂದು ವಿದ್ಯೆಯನ್ನ ಅರ್ಜುನ ಕಲ್ತಿದ್ದ ಅಂತಕ್ಕಂಥದ್ದು. ಮತ್ತೆ ಕೆಲವೊಂದು ಕಡೆ ಕೆಲವೊಬ್ಬರು 13 ದಿನಗಳ ಕಾಲ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 13 ದಿನಗಳ ಕಾಲ ಅಂತಕ್ಕಂಥದ್ದನ್ನು ಒಂದು ಅರ್ಥದಲ್ಲಿ, 21 ದಿನ ಅಂತಕ್ಕಂಥದ್ದನ್ನು ಒಂದು ಅರ್ಥದಲ್ಲಿ. ಈ ಲೆಕ್ಕಗಳೆಲ್ಲವೂ ಕೂಡ ಈ ಗಣಶಾಸ್ತ್ರ ಅಂದ್ರೆ ಲೆಕ್ಕಗಳನ್ನ ಬಲ್ಲವರು, ಗಣಿತ ಶಾಸ್ತ್ರವನ್ನ ನ್ಯೂಮರಾಲಜಿ ಅಂತ ಕರಿತೀವಿ. ಅವರು ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರ. ಅದು ಅವ್ರಿಗೆ ಸಾಮರ್ಥ್ಯತೆ ಇರ್ತದ. ಎಷ್ಟು ಸಂಖ್ಯೆನ ತಗೊಂಡು ಎಲ್ಲಿಗಾರ ಲಿಂಕ್ ಮಾಡ್ತಾರ. ಅದ್ರದ್ದು ಸ್ಟೈಲೇ ಬೇರೆ. ಸೊ ಹಾಗಾಗಿ ಆ ಗಣಿತ ಶಾಸ್ತ್ರದವರ ಕೆಲವೊಬ್ಬರು 13 ಅಂತಂದ್ರೂ ಸರಿನೇ, ಇನ್ನು ಕೆಲವೊಬ್ಬರು 21 ಅಂದ್ರೂ ಸರಿನೇ. ಪುರಾಣದಲ್ಲಿ 21 ದಿನಗಳ ಕಾಲ ಅಂತ ಇದೆ. ಸೊ ಹಾಗಾಗಿ ಎಲ್ಲಾದ್ರೂ ನಿಮಗೆ ಬೇರೆ ಬೇರೆ ರೀತಿಯಾಗಿ ಸಂಖ್ಯೆ ಬಂದ್ರೆ ಅದನ್ನ ಕನ್ಫ್ಯೂಸ್ ಆಗ್ಬೇಡಿ. ಯಾಕಂದ್ರೆ ಸಂಖ್ಯಾಶಾಸ್ತ್ರದವರು ಅದನ್ನ, ಅವ್ರಿಗೆ ತಾಕತ್ತಿರ್ತದ, ಅವರಿಗೆ ಅದನ್ನ ಎಲ್ಲಿಂದನೇ ತಗೊಂಡ್ ಬರ್ತಾರೆ, ಅವ್ರಿಗೆ ಆ ಶಕ್ತಿ ಇರ್ತದ. ಈ ಅಕ್ಷರ ಅಂದ್ರೆ
ವ್ಯಾಕರಣ ಬಲ್ಲಂತವ್ರು, ಗಣಿತ ಬಲ್ಲಂತವ್ರು, ಅವ್ರ ಜೊತೆಗೆ ವ್ಯಾಕರಣ ಬಲ್ಲವ್ರ ಜೊತೆ ಶಬ್ದ ಜೊತೆ ವಾದ ಮಾಡಕ್ ಹೋಗ್ಬಾರ್ದು. ಮತ್ತೆ ಸಂಖ್ಯಾಶಾಸ್ತ್ರ ಬಲ್ಲಂತವ್ರ ಜೊತೆಗೆ ಸಂಖ್ಯೆಗಳಿಂದ ವಾದ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಅವ್ರಿಗೆ ಅದ್ರಲ್ಲಿ ತಾಕತ್ ಇರ್ತದ. ಈಗ ಅಕ್ಷರಗಳು, ಪ್ರತಿಯೊಂದು ಅಕ್ಷರ ಕೂಡ ಯಾವುದನ್ನ ಅಕ್ಷರ ತಗೊಂಡ್ರು ಕೂಡ ಅದನ್ನ ಪರಮಾತ್ಮಗೆ ಅನ್ವಯ ಮಾಡಿ ಹೇಳ್ತಕ್ಕಂತಹ ಅಕ್ಷರಶಾಸ್ತ್ರದವರಿದ್ದಾರೆ. ಅದಕ್ಕೆ ಧಾತುಗಳನ್ನ ತಗೊಂಡ್ ಬಂದು ಅದನ್ನ ಜೋಡಿಸ್ತಾರೆ. ಅವ್ರಿಗೆ ತಾಕತ್ ಇರ್ತದೆ ಅವರಿಗೆ. ಸೊ ಹಾಗಾಗಿ ನಮಗೆ ಅದರದ್ದು ನಾಲೆಡ್ಜ್ ಇಲ್ಲಾರದ, ಇಲ್ಲ ಇದು ಸರಿ ಅದು ತಪ್ಪು ಅನ್ನುವಂಥ ನಿರ್ಧಾರಕ್ಕೆ ನಾವು ಬರಬಾರದು. ಸೊ ಹಾಗಾಗಿ ಇಲ್ಲಿ 13 ದಿನ ಆದ್ರೂ ಮತ್ತೆ 21 ದಿನ ಆದ್ರೂ ಇಲ್ಲಿ ಅಷ್ಟು ದಿನಗಳ ಕಾಲ ಅವನು ನಿದ್ರೆ ಇಲ್ಲದೆ ಯುದ್ಧ ಮಾಡಿದ್ದಾನೆ ಅಂತಕ್ಕಂಥದ್ದು. ಮತ್ತೆ ಅವನು ಈಶನಾಗಿರೋದ್ರಿಂದ ನಿರಂತರವಾಗಿ ನಿದ್ರೆ ಇಲ್ಲದೆ ಇದ್ದವ್ರನ್ನು ಕೂಡ ಅವನಿಗೆ ನಾವು ನಿದ್ರೆ ಮಾಡಿದಾಗ ಹೇಗಿರ್ತೀವಿ ಹಾಗೆ ಇರ್ತಾನೆ ಅಂತಕ್ಕಂಥದ್ದು. ಇಷ್ಟು ಅರ್ಥಕ್ಕೆ ಬಂದ್ಬಿಟ್ರೆ ಈ ಗುಡಾಕೇಶ ವ್ಯಾಖ್ಯಾನ ಮುಗಿತದ. ಇನ್ನು ಗುಡಾಕೇಶ ಅಂತಕ್ಕಂಥದ್ದನ್ನ ಬೇರೆ ರೀತಿಯಾಗಿ ಅರ್ಥೈಸಿದ್ದಾರೆ ಕೆಲವೊಬ್ರು. ಗೂಢ ಅಂತಂದ್ರೆ ದಟ್ಟ ಅಂತ, ಕೇಶ ಅಂತಂದ್ರೆ ಕೂದಲು, ಗುಡಾಕೇಶ ಅಂತಂದ್ರೆ ದಟ್ಟವಾದ ಕೂದಲು ಉಳ್ಳವನು ಅಂತ. ಸೊ ಯಾರಿಗಾದ್ರೂ ದಟ್ಟವಾದ ಕೂದಲು ಉಳ್ಳಂತವನನ್ನ ಗುಡಾಕೇಶ ಅಂತ ಕರೆದ್ರೂ ಕೂಡ ಇವನಿಗೆ ನಿದ್ದೆ ಗೆದ್ದೇನಂದ್ರೆ ಯಾಕೆ ಇವನಿಗೆ ಗುಡಾಕೇಶ ಅಂತಾರಂತ ನೀವು ಗಲಾಟೆ ಮಾಡೋಂಗಿಲ್ಲ. ಯಾಕಂದ್ರೆ ಸಂಸ್ಕೃತದಲ್ಲಿ ಒಂದೊಂದು ಇದಕ್ಕೆ ಅನೇಕ ಅರ್ಥಗಳಿದಾವ. ಇದನ್ನ ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ನಾವು ವಾದ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಒಂದೇ ಅರ್ಥ ಗೊತ್ತಿರ್ತದೆ, ಅದ ಅರ್ಥ ಕೇಳಿದ್ರೆ ಒಪ್ತೀವಿ, ಸರಿ ಅಂತೀವಿ. ಇಲ್ಲ ಅಂತಂದ್ರೆ ತಪ್ಪು ಬಂದ್ಬಿಡ್ತೀವಿ. ಯಾಕಂದ್ರೆ ಯಾವಾಗ್ಲೂ ನಮಗೇನು ಗೊತ್ತಿದೆಯೋ ಅಷ್ಟೇ ಸತ್ಯ, ಉಳಿದದ್ದೆಲ್ಲ ಸತ್ಯ ಅಲ್ಲ ಅನ್ನತಕ್ಕಂಥ ಮೆಂಟಾಲಿಟಿಲಿ ಇರ್ತೀವಿ ನಾವು. ಅದನ್ನು ತೆಗೆದಾಕ್ಲಿಕ್ಕೋಸ್ಕರ ಸಲುವಾಗಿ ಈ ಗುಡಾಕೇಶದ ಶಬ್ದ ಪ್ರಯೋಗ ಅಷ್ಟೇನೆ. ಸೊ ಹೇ ಗುಡಾಕೇಶ, ಎಲ್ಲಾ ಭೂತಗಳಿಗೆ ಆದಿ ಮತ್ತು ಸ್ಥಿತಿ ಮತ್ತು ಅಂತ ಎಲ್ಲವನ್ನ ಸೃಷ್ಟಿ ಸ್ಥಿತಿ ಲಯ ಕಾರಣನಾಗಿರ್ತಕ್ಕಂಥವನು ನಾನೇ. ಇದು ನನ್ನ ಮೊದಲನೆಯ ವಿಭೂತಿ ಅಂತ. ಸೊ ಈಗ ಹೇಳಿದ್ಮೇಲೆ, ಇದಾದ್ಮೇಲೆ ಈಗ ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ವಿಭೂತಿಗಳನ್ನ ತಿಳಿಸ್ತಾರೆ. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ಆದಿತ್ಯನ ಅಹಂ ವಿಷ್ಣು, ಆದಿತ್ಯರಲ್ಲಿ ನಾನು ವಿಷ್ಣು ಅಂತ. ಜ್ಯೋತಿಷಾಂ ರವಿರಂಶುಮಾನ್, ಜ್ಯೋತಿಗಳಲ್ಲಿ ನಾನು ರವಿ ಅಂತ. ಮರೀಚಿಹಿ ಮರುತಃ, ಮರತ್ತುಗಳಲ್ಲಿ, ಮರೀಚೀನಾಂ ಅಂದ್ರೆ ಮರತ್ತುಗಳಲ್ಲಿ ನಾನು ಮರೀಚಿ. ನಕ್ಷತ್ರಾಣ ಅಹಂ ಶಶಿ, ನಕ್ಷತ್ರಗಳಲ್ಲಿ ನಾನು ಶಶಿ. ಈ ನಕ್ಷತ್ರಗಳಲ್ಲಿ ನಾನು ಶಶಿ ಅಂತಕ್ಕಂಥದ್ದು ಇಲ್ಲಿ ಈ ಈ ವಿಭೂತಿಗಳನ್ನ ಹೇಳುವಾಗ ವ್ಯಾಕರಣಕಾರರು ಕೆಲವೊಂದಿಷ್ಟು ಸೂಚನೆ ಕೊಟ್ಟಿದ್ದಾರೆ. ನೇರವಾಗಿ ಅರ್ಥ ಮಾಡಬಾರದು ಅಂತ ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸಿ ಅವ್ರು ಹೇಳಿದ್ದಾರೆ. ಈಗ ಸಾಮಾನ್ಯವಾಗಿ ನಕ್ಷತ್ರಾಣ ಅಹಂ ಶಶಿ ಅಂತ ಇಲ್ಲಿ ವಾಕ್ಯ ಪ್ರಯೋಗ ಇದೆ. ಆದ್ರೆ ನಾವು ಶಶಿ ಅಂದ್ರೆ ಚಂದ್ರ ಅಂತ. ಈಗ ನಾವೇನ್ ತಿಳ್ಕೊಂಡಿದೀವಿ, ಚಂದ್ರನನ್ನ ನಾವು ಚಂದ್ರಗೆ ನಕ್ಷತ್ರ ಅಂತ ಕರೆದಿಲ್ಲ. ನಮ್ಮ ಈ ಸೌರಮಂಡಲದ ಈ ವೈಜ್ಞಾನಿಕವಾಗಿರತಕ್ಕಂಥ ಅರ್ಥದಲ್ಲಿ ಅದನ್ನ ಗ್ರಹ ಅಂತ ಕರೆದಿದ್ದೀವಿ ನಾವು. ಆದ್ರೆ ಇಲ್ಲಿ ಚಂದ್ರ ಅಂತ ಕರೆದಿದ್ದಾನೆ. ಸೊ ಅಂದ್ರೆ ಈ ಚಂದ್ರ ಅಂತಕ್ಕಂಥದ್ದು ಲೋಕ ಇನ್ನು ಅನೇಕ ಇರಬಹುದೇನೋ ಒಂದು ಅರ್ಥ. ಯಾಕೆಂತಂದ್ರೆ ಗರುಡ ಪುರಾಣದಲ್ಲಿ
ಚಂದ್ರಲೋಕವನ್ನ ಸೇರ್ತಾನೆ ಅಂತ ಬರೀತಾರ. ಚಂದ್ರಲೋಕವನ್ನ ಸೇರ್ತಾನೆ ಅಂತಂದ್ರೆ ಅರ್ಥ ಅಂದ್ರೆ ಈಗ ನಾವೇನು ನಮ್ಮ ವಿಜ್ಞಾನಿಗಳು ಹೋಗಿ ಏನು ಆ ಚಂದ್ರ ಗ್ರಹದ ಮೇಲೆ ಕಾಲಿಟ್ಟಿದ್ದಾರಲ್ಲ, ಇದಲ್ಲ ಅಂತ ನಮಗೆ ಗೊತ್ತಾಗತ್ತೆ. ಯಾಕಂದ್ರೆ ಈಗ ಸದ್ಯದ ಇವ್ರ ಪ್ರಕಾರ ಅಲ್ಲಿ ಯಾವ್ದು ಜೀವಿಗಳಿಲ್ಲ ಅಂತಕ್ಕಂಥದ್ದನ್ನ ಇನ್ನು ಸ್ಮಾಲ್ ಇನ್ಫಾರ್ಮೇಶನ್ ಬಂದಿದೆ ಅಷ್ಟೇನೆ, ಏನ್ ಬಹಳ ಇಲ್ಲ. ಇನ್ನು ಅದು ರಿಸರ್ಚ್ ಆಗ್ಬೇಕಾಗಿದೆ ಅದರ ಮೇಲೆ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಈ ಚಂದ್ರಲೋಕ ಅಂತಕ್ಕಂಥದ್ದು ಇದು ಒಂದೇ ಅಲ್ಲ, ಅನೇಕ ಇರಬಹುದು. ಮತ್ತೆ ಚಂದ್ರ ಅಂತಂದಗಳಿಗೆ ನೇರವಾಗಿ ಒಂದು ಗ್ರಹ ಅಂತ ಅರ್ಥ ಮಾಡದೇನೆ ಒಂದು ದೇವತೆ ಅಂತ ಅರ್ಥ ಮಾಡ್ಬೇಕು. ಚಂದ್ರ ಅಂತಕ್ಕಂಥದ್ದನ್ನ ಗ್ರಹಕ್ಕೆ ನಾವು ಜೋಡಿಸಿಲ್ಲ, ಚಂದ್ರ ಅಂತಕ್ಕಂಥದ್ದನ್ನ ದೇವತೆಗಳಲ್ಲಿ ಜೋಡಿಸಿದ್ದೀವಿ. ಆ ಸಮೂಹಕ್ಕೆ ಒಡೆಯನಾಗಿರ್ತಕ್ಕಂಥವನು. ಹಿಂಗ ಪ್ರಧಾನ ಮಂತ್ರಿ ಅಂತಂದಗಳಿಗೆ ಒಂದು ವ್ಯಕ್ತಿ ಅಂತ ಆಗದೆ ಒಂದು ಶಕ್ತಿ ತರ ಹೆಂಗ್ ನೋಡ್ತೀವೋ, ವ್ಯಕ್ತಿ ಆಗಿದ್ರು ವ್ಯಕ್ತಿಗಿಂತನೂ ಅದರ ಶಕ್ತಿಯಿಂದ ಆ ವ್ಯಕ್ತಿಯನ್ನ ನೋಡ್ತೀವಿ. ಹಾಗೆ ಚಂದ್ರ ಅಂತಕ್ಕಂಥದ್ದು ಒಂದು ಗ್ರಹದ ಹೆಸರಾಗಿದ್ರು ಕೂಡ ಅಂತಹ ಅನೇಕ ಲೋಕಗಳಿದಾವೆ. ಆ ಎಲ್ಲಾ ಲೋಕಗಳಲ್ಲಿ ನಾನು ಶಶಿ, ನಾನು ಚಂದ್ರ ಅಂತ. ಇದನ್ನ ಭಾಷಾಕಾರರು ಬರೆದಿದ್ದಾರೆ. ನಕ್ಷತ್ರಾಣಾಂ ಅಹಂ ಶಶಿ ಚಂದ್ರಮಾಹ ಅಂತ ಹೇಳ್ಬಿಟ್ಟು ಶಂಕರ್ ಇದ್ರ ಮೇಲೆ. ಸೊ ಇಲ್ಲಿ ಚಂದ್ರನು ನಕ್ಷತ್ರ ಸಂಜ್ಞಕರಾದ ದಕ್ಷ ಕನ್ಯರಿಗೆ ಪತಿ ಎಂಬ ಪುರಾಣ ಪ್ರಸಿದ್ಧಿಯಿಂದ ನಕ್ಷತ್ರಗಳಿಗಿಂತ ಬೇರೆಯಾಗಿರುತ್ತಾನೆ ಅಂತ ಸ್ಪಷ್ಟವಾಗಿ ಶಂಕರರು ನಿರ್ದೇಶನ ಕೊಟ್ಟಿದ್ದಾರೆ. ಇಲ್ಲಿ ಈ ಅಧ್ಯಾಯದಲ್ಲಿ ಷಷ್ಠಿ ವಿಭಕ್ತಿಗಳಲ್ಲಿ ಕೆಲವು ನಿರ್ಧಾರ ಷಷ್ಠಿಗಳು ಮತ್ತೆ ಕೆಲವು ಸಂಬಂಧ ಷಷ್ಠಿಗಳು ಮತ್ತೆ ಸಂಬಂಧ ವಿಭಕ್ತಿ ಷಷ್ಠಿ ಪ್ರಯೋಗವಿರ್ತದೆ. ಆ ಕಾರಣದಿಂದ ಇಲ್ಲಿ ನೇರವಾದ ಅರ್ಥವನ್ನ ಮಾಡಬಾರದು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಶಂಕರರು ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ನಾವು ತಿಳಿದುಕೊಂಡಿರ್ತಕ್ಕಂತಹ ಗ್ರಹ ಚಂದ್ರನನ್ನ ಬಿಟ್ಟು ಇದರಲ್ಲಿ ಕೂಡ ಬರ್ತದೆ, ಮುಂಡಕದಲ್ಲಿ ಕೂಡ ಇದು ಚಂದ್ರ ಅಂತಂದ್ರೆ ಈ ಗ್ರಹ ಅಲ್ಲ. ಸೊ ನಮಗೆ ಇನ್ನು ಈಗ ನಾವು ಖಗೋಳಶಾಸ್ತ್ರದಲ್ಲಿ ಈಗ ಸ್ವಲ್ಪ ಕಣ್ತೆರಿತಾ ಇದ್ದೀವಿ. ಇನ್ನು ಬೇಕಾದಷ್ಟು ಆಗ್ಬೇಕಾಗಿದೆ. ಅದಾಗ್ತಾ ಆಗ್ತಾ ಈ ಗೀತೆಯಲ್ಲಿರ್ತಕ್ಕಂತಹ ವಾಕ್ಯಗಳು ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅಲ್ಲಿ ತನಕನೂ ಕೂಡ ಇವೆಲ್ಲವೂ ಕೂಡ ಹಂಗೆ ನಿಗೂಢವಾಗಿ ಇರ್ತಕ್ಕಂಥದ್ದಾಗತ್ತೆ. ಏನು ಈ ಶ್ಲೋಕದಲ್ಲಿದೆ ಇವೆಲ್ಲವೂ ಕೂಡ ಸದ್ಯದ ನಮಗೆ ಇವು ಅರ್ಥ ಆಗದೆ ಇರತಕ್ಕಂತಹ ಎಲ್ಲ ವಿಭೂತಿಗಳು. ಆದಿತ್ಯರಲ್ಲಿ ನಾನು ವಿಷ್ಣುವಾಗಿದ್ದೇನೆ. ಸೊ ಈ ಆದಿತ್ಯರು ಅದಿತಿಯ ಮಕ್ಕಳಾಗಿರ್ತಕ್ಕಂತಹ ಆದಿತ್ಯರು ಅಂತ ಪುರಾಣದಲ್ಲಿ ಕಶ್ಯಪನ ಮಕ್ಕಳಾಗಿರ್ತಕ್ಕಂಥವ್ರು. ಅವನಿಗೆ ಇಬ್ಬರು ಹೆಂಡರು, ಒಬ್ಬರು ದಿತಿ ಇನ್ನೊಬ್ಬಳು ಅದಿತಿ ಅಂತ ಹೇಳ್ಬಿಟ್ಟು ಅದಿತಿಯ ಮಕ್ಕಳಾಗಿರ್ತಕ್ಕಂತಹ ಈ 12 ದ್ವಾದಶ ಆದಿತ್ಯರು ಅಂತ. ಹಾಗಾಗಿ ನಾವು ಸೂರ್ಯ ನಮಸ್ಕಾರ ಹಾಕುವಾಗ ಪ್ರಮುಖವಾಗಿ 12 ಸೂರ್ಯ ನಮಸ್ಕಾರಗಳನ್ನ ಮಂತ್ರದ ಜೊತೆಗೆ ಹಾಕಿದೀವಿ ಅಂತಂದ್ರೆ ಅದು ಸೂರ್ಯ ನಮಸ್ಕಾರ ಅಂತ. ಮತ್ತೆ ಶಾರೀರಿಕ ಬಲವರ್ಧನೆಗೆ ಮಾಡುವಂತಹ 108 ಸೂರ್ಯ ನಮಸ್ಕಾರ ಅದು ಬೇರೆ. ಆದ್ರೆ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಮಂತ್ರವನ್ನ ಹೇಳಿ 12 ಸೂರ್ಯ ನಮಸ್ಕಾರ ಆಗ್ತಕ್ಕಂತಹದ್ದು ಅದು ಆದಿತ್ಯ 12 ಲೋಕಗಳಿಗೆ ಅದು ಅರ್ಪಿತವಾದಂತೆ ಅಂತ. ಸೊ ಈ ಆದಿತ್ಯರು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಪುರಾಣಗಳಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಧಾತೃ, ಮಿತ್ರ, ಆರ್ಯಮ, ಶಕ್ರ, ವರುಣ, ಅಂಶ, ಭಗ, ವಿವಸ್ತ್ವನ್ಯ, ಪೂಷ, ಸವಿತೃ ಅಂತ ಹೇಳಿ ನಾವು ಈ ದ್ವಾದಶ
ಆದಿತ್ಯರು. ಈ ದ್ವಾದಶ ಆದಿತ್ಯರಲ್ಲಿ ನಾನು ವಿಷ್ಣು ಅಂತಕ್ಕಂಥದ್ದು. ಆದಿತ್ಯಾನಾಂ ದ್ವಾದಶಾನಾಂ ಆಚಾರ್ಯ ಶಂಕರರು ಸ್ಪಷ್ಟವಾಗಿ ಅದಕ್ಕೆ ಆದಿತ್ಯರು ಅಂತ ಹೇಳಿದಾಗ ಅಲ್ಲಿ ದ್ವಾದಶ ಆದಿತ್ಯರು ಅಂತಾನೆ ಅವರು ಮೆನ್ಷನ್ ಮಾಡಿದ್ದಾರೆ. ವಿಷ್ಣು ನಾಮ ಆದಿತ್ಯ ಅಹಂ, ನಾನು ಇಲ್ಲಿ ವಿಷ್ಣು ಆಗಿದ್ದೇನೆ. ನೋಡಿ ಇದ್ರಾಗ ಈ ಅಕ್ಷರಗಳಲ್ಲಿ ಧಾತೃ, ಮಿತ್ರ, ಆರ್ಯಮ, ಶಕ್ರ, ವರುಣ, ಅಂಶ, ಭಗ, ವಿವಸ್ವಂತ, ಪೂಷ, ಸವಿತೃ ಅಂತ ಏನ್ ಕರಿತೀವಿ, ಇದರಲ್ಲಿ ವಿಷ್ಣು ಅಂತಿಲ್ಲ. ಎರಡು ಕಡೆ ಕೊಟ್ಟಿದ್ದಾರೆ ಅವರು. ಮತ್ತೆ ಇನ್ನೊಂದು ಅತ್ಯಂತ ಪುರಾತನವಾಗಿರ್ತಕ್ಕಂಥದ್ದು, ಅಲ್ಲಿ ಕೂಡ ಅಂಶ, ಭಗ, ಮಿತ್ರ, ವರುಣ, ಧಾತೃ, ಆರ್ಯಮ, ಜಯಂತ, ಭಾಸ್ಕರ, ಪೂಷ, ಇಂದ್ರ, ವಿಷ್ಣು ಅಂತ ಇನ್ನೊಂದು ಕಡೆ ಕೊಟ್ಟಿದ್ದಾರೆ. ಎಲ್ಲ ಇವರು ಅದಿತಿಯ ಮಕ್ಕಳು. ಸೊ ಈ ಅದಿತಿಯ ಮಕ್ಕಳಲ್ಲಿ ನಾನು ವಿಷ್ಣು ಅಂತಕ್ಕಂಥದ್ದು ಕೂಡ ನಕ್ಷತ್ರಗಳಲ್ಲಿ ಹೇಗೆ ಚಂದ್ರ ಅಂತಕ್ಕಂಥ ಅರ್ಥವನ್ನ ಮಾಡಿದ್ವಿ, ಹಾಗೆ ಇಲ್ಲಿ ಸೊ ಅರ್ಥವನ್ನ ಮಾಡ್ಬೇಕು. ಬಿಟ್ರೆ ದ್ವಾದಶ ಆದಿತ್ಯರಲ್ಲಿ ಒಂದು ವಿಷ್ಣು ನಾನು ಅಲ್ಲ, ಆ 12 ದ್ವಾದಶ ಆದಿತ್ಯರಲ್ಲಿ ನಾನು ಪ್ರಮುಖನಾಗಿರ್ತಕ್ಕಂಥವನು, ಆ ಎಲ್ಲ ಆದಿತ್ಯರ ಶಕ್ತಿಯನ್ನ ಹೊಂದಿರತಕ್ಕಂತಹ ವಿಷ್ಣು ಸ್ವರೂಪನಾಗಿರ್ತಕ್ಕಂಥವನು ನಾನು ಅಂತ ಕೊನೆಗೆ ನಿರ್ಣಯ. ಜ್ಯೋತಿಷಾಂ ರವಿರಂಶುಮಾನ್, ಜ್ಯೋತಿಷಾಂ ರವಿ ಪ್ರಕಾಶ ಇತೃಣಾಂ ಅಂಶುಮಾನ್ ರಶ್ಮಿಮಾನ್ ಅಂತ ಇದಕ್ಕೆ ಭಾಷೆ. ಈ ಆದಿತ್ಯರಲ್ಲಿ ವಿಷ್ಣು ಅಂತಕ್ಕಂಥದ್ದಾಗಲಿ, ಮತ್ತೆ ಜ್ಯೋತಿಗಳಲ್ಲಿ ರವಿ ಅಂತಕ್ಕಂಥದ್ದಾಗ್ಲಿ, ಜ್ಯೋತಿಗಳಲ್ಲಿ ನಾನು ರವಿಯಾಗಿದ್ದೇನೆ ಅಂತಕ್ಕಂಥದ್ದು, ಮತ್ತು ಮರದ್ ಗಣಗಳಲ್ಲಿ ನಾನು ಮರೀಚಿಯಾಗಿದ್ದೇನೆ. ಸೊ ಈ ಮರತ್ ಗಣಗಳು ಅಂತ ಹೇಳಿ 49 ಮರತ್ ಗಣಗಳು. ಯಾರಾದ್ರೂ ಅದರಲ್ಲಿ ಇಷ್ಟ ಇದ್ರೆ ಗೂಗಲ್ ಹಾಕಿದ್ರೆ ನಿಮಗೆ ಆ ಮರತ್ ಗಣಗಳ ಹೆಸರು ಬರ್ತದೆ. ಬೇಕಂದ್ರೆ ಅದನ್ನ ಜಸ್ಟ್ ನಿಮಗೆ ರೆಫರೆನ್ಸ್ ಬೇಕಾದ್ರೆ ತಗೊಳ್ಳಿ. ಸೊ ಈ ಶ್ಲೋಕದಲ್ಲಿ ಏನು ಈ ವಿಭೂತಿಗಳನ್ನ ಮೆನ್ಷನ್ ಮಾಡಿದ್ದಾರೆ, ಈ ವಿಭೂತಿಗಳಲ್ಲಿ ನಮಗೆ ಗೊತ್ತಿರತಕ್ಕಂಥದ್ದು ಒಂದು ರವಿ, ಒಂದು ಚಂದ್ರ. ಆದ್ರೆ ಈ ಭಾಷ್ಯದ ಪ್ರಕಾರ ಈ ರವಿ ಈ ಚಂದ್ರರಷ್ಟೇ ಅಲ್ಲ. ಯಾಕೆ ಅಂತಂದ್ರೆ ಅನಂತ ಲೋಕಗಳಿರೋದ್ರಿಂದ ಅನಂತ ಸೂರ್ಯರು ಉಂಟು, ಅನಂತ ಚಂದ್ರರು ಉಂಟು. ಅದಕ್ಕೆ ಅನಂತ ಭೂತ ಆಶಯ ಅಂತ ಹೇಳ್ಬಿಟ್ಟಿದ್ದೇನೆ ಮೊದಲೇ. ಸೊ ಅದನ್ನ ಗಮನದಲ್ಲಿ ಇಟ್ಟುಕೊಂಡ್ಬಿಟ್ಟು ನಿರ್ಣಯಕ್ಕೆ ಬರ್ಲಾರ್ದನೆ ಸೊ ಇಷ್ಟನ್ನ ಅರ್ಥ ಮಾಡಿಕೊಂಡ್ಬಿಟ್ರೆ ಸಾಕಾಗತ್ತೆ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ. ಭೂತಾನ ಅಹಂ ಅಸ್ಮಿ ಇದ್ದೇನೆ, ನಾನು ಚೇತನ ಸ್ವರೂಪದಲ್ಲಿದ್ದೇನೆ. ಎಲ್ಲಾ ಭೂತಗಳಲ್ಲಿ ನಾನು ಹೇಗಿದ್ದೇನೆ ಅಂತಂದ್ರೆ ಚೇತನ, ಚೈತನ್ಯ. ಎಲ್ಲೆಲ್ಲಿ ಚೇತನ ಇದೆಯೋ, ಎಲ್ಲೆಲ್ಲಿ ಎನರ್ಜಿ ಇದೆಯೋ, ಎಲ್ಲೆಲ್ಲಿ ಪವರ್ ಇದೆಯೋ, ಆ ಎಲ್ಲ ಭೂತಗಳಲ್ಲಿ ನಾನು ಆ ಚೇತನ ಸ್ವರೂಪನಾಗಿದ್ದೇನೆ. ಚೇತನ ಅಂತಕ್ಕಂತಹದ್ದನ್ನ ಎರಡು ರೀತಿಯಿಂದ ನಾವು ಪ್ರಜ್ಞೆ ಅಂತಕ್ಕಂತಹ ಒಂದು ಅರ್ಥದಲ್ಲಿ, ಮತ್ತೆ ಮೂಮೆಂಟ್ ಅಂತಕ್ಕಂತಹ ಒಂದು ಅರ್ಥದಲ್ಲಿ. ಇಲ್ಲಿ ಪ್ರಜ್ಞೆ ಅನ್ನೋದಕ್ಕಿಂತನೂ ಕೂಡ ಮೂಮೆಂಟ್, ಎಲ್ಲಾ ಜೀವಿಗಳಲ್ಲಿ, ಎಲ್ಲಾ ಭೂತಗಳಲ್ಲಿ ಆ ಇನ್ನರ್ ಚಲನಶೀಲನವಾಗಿರ್ತಕ್ಕಂತಹ ಒಂದು ಶಕ್ತಿ, ಪ್ರತಿಯೊಂದರಲ್ಲಿ ಒಂದು ಶಕ್ತಿ ಇದೆ. ಈಗ ಕಲ್ಲು ಅಂತಿದೆ ನೋಡಿ, ನೀವು ಕಲ್ಲು ತಗೊಂಡ್ರೆ ಆ ಕಾಠಿಣ್ಯ ಅಂತಕ್ಕಂಥದ್ದು ಅದ್ರ ಶಕ್ತಿ. ಕಾಠಿಣ್ಯ ಇಲ್ದ ಹೋಗ್ಬಿಟ್ರೆ ಅದು ಕಲ್ಲಾಗೋದಿಲ್ಲ. ಅದು ಹೀಗೆ ಪ್ರತಿಯೊಂದು ಕೂಡ ಧರ್ಮ ಇದೆ. ಅದರ ಧರ್ಮ ಅದು ಎಂತ ಧರ್ಮ ಅಂದ್ರೆ ಅದು ಆ ಧರ್ಮಿಯನ್ನ ಬಿಡದೇ ಇರ್ತಕ್ಕಂತಹ ಧರ್ಮ. ನಮಗೆ ಕಾಣಿಸ್ತಕ್ಕಂಥದ್ದು ಧರ್ಮಿ, ಆದರೆ ಅದರದ್ದು ಸತ್ವ ಇರ್ತಕ್ಕಂತಹದ್ದು ಧರ್ಮದಲ್ಲಿ. ಸೊ ಹಾಗಾಗಿ ಆ ಧರ್ಮ ಸ್ವರೂಪದಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತುಗಳಲ್ಲಿ ಯಾವುದು ಚೇತನವಾಗಿದೆಯೋ, ಶಕ್ತಿ ಇದೆಯೋ, ಅದು
ನಾನು. ಇಂದ್ರಿಯಾಣಂ ಮನಶ್ಚಾಸ್ಮಿ, ಇದು ನಮಗೆ ಅರ್ಥ ಆಗುತ್ತೆ. ಸೊ ಇಂದ್ರಿಯಗಳಲ್ಲಿ ನಾನು ಮನಸ್ಸು ಅಂತ. ಒಟ್ಟು 11 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ ಮತ್ತು 5 ಕರ್ಮೇಂದ್ರಿಯ. ಈ 10 ಜ್ಞಾನೇಂದ್ರಿಯಗಳ ಜೊತೆ ಮನಸ್ಸು ಕೂಡ ಒಂದು ಇಂದ್ರಿಯ ಅಂತ ಸೇರಿಸಿದ್ದಾರೆ. ಹಾಗಾಗಿ ಈ ಅರ್ಥದ ಮೇಲೆ ನೀವು ಮರುತ್ತಗಣಗಳನ್ನ, ಚಂದ್ರನನ್ನ, ಮತ್ತೆ ವಿಷ್ಣುವನ್ನ, ಹಿಂದಿನ ಶ್ಲೋಕದ ರವಿಯನ್ನ ನೀವು ಗಮನಿಸಬಹುದು. ಈಗ ನೋಡಿ, ಇಲ್ಲಿ 11 ಇಂದ್ರಿಯಗಳು. ಈ 11 ಇಂದ್ರಿಯಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಮನಸ್ಸು ಅಂತ. ಮನಸ್ಸಃ ಚ ಅಸ್ಮಿ, ನಾನು ಮನಸ್ಸಿನ ರೂಪದಲ್ಲಿ ಎಲ್ಲ ಇಂದ್ರಿಯಗಳಲ್ಲಿ ಇದ್ದೇನೆ. ಅಂದ್ರೆ ಪ್ರತಿಯೊಂದು ಇಂದ್ರಿಯ ತಾನು ಏನು ಒಂದು ಹೊರಗಿನಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಕ್ಕಂತಹ ಏನು ಒಂದು ದ್ರವ್ಯವನ್ನ, ರೂಪವನ್ನ ಅದು ಸಪ್ಲೈ ಮಾಡುತ್ತೋ, ಆ ಸಪ್ಲೈ ಮಾಡಿರ್ತಕ್ಕಂತಹದ್ದನ್ನ ಕನ್ಸಿಡರ್ ಮಾಡತಕ್ಕಂತಹದ್ದು ಮನಸ್ಸು. ಹಾಗಾಗಿ ಹೀಗೆ ನೋಡಿದಾಗ ಎಲ್ಲಾ ಇಂದ್ರಿಯಗಳಿಗೂ ಕೂಡ ಮನಸ್ಸೇ ಅಧಿದೇವತೆ ಆಗತ್ತ. ಯಾಕಂದ್ರೆ ಮನಸ್ಸು ಇಲ್ದೋಗ್ಬಿಟ್ರ ಇಂದ್ರಿಯಗಳ ಕಾರ್ಯ ಯಾರಿಗೆ ರಿಪೋರ್ಟ್ ಮಾಡೋದು? ಹಾಗಾಗಿ ಮನಸ್ಸು ಅಂತಕ್ಕಂತಹದ್ದು ಇಲ್ಲಿ ಅಧಿಕ ಅಂತ ಹೇಳಿದಾಗಲೂ ಕೂಡ ಪ್ರತಿಯೊಂದು ಇಂದ್ರಿಯಗಳ ಅಧಿಪತಿಯಾಗಿರ್ತಕ್ಕಂತಹ ಮನಸ್ಸು ನಾನು. ಇದೇ ಸ್ಟ್ಯಾಂಡ್ ಅಲ್ಲಿ ಉಳಿದ ಹಿಂದಿನ ಶ್ಲೋಕದ ಎಲ್ಲ ಅರ್ಥವನ್ನ ತಗೊಂಡ್ಬಿಡ್ರಿ. ದೇವಾನಾಂ ಅಹಂ ವಾಸವಃ ಅಸ್ಮಿ, ಅಂದ್ರೆ ದೇವತೆಗಳಲ್ಲಿ ನಾನು ವಾಸವ. ಇದು ಕೂಡ ಹಾಗೇನೆ. ವಾಸವ ವಾಸವ ಅಂತಕ್ಕಂಥದ್ದು ಅರ್ಥ ಏನಂತಂದ್ರೆ ಇಂದ್ರ ಅಂತ ಅರ್ಥ ಮಾಡಿದ್ದಾರೆ. ಅಂದ್ರೆ ಎಲ್ಲಾ ದೇವತೆಗಳಲ್ಲಿ ನಾನು ಇಂದ್ರನಾಗಿದ್ದೇನೆ. ಪ್ರಮುಖವಾಗಿ ಎಲ್ಲಾ ದೇವತೆಗಳಿಗೆ ಒಡೆಯ ಇಂದ್ರ. ಹಾಗಾಗಿ ನಾನು ದೇವತೆಗಳಲ್ಲಿ ಇಂದ್ರ ವಾಸವನಾಗಿದ್ದೇನೆ. ವೇದಾನಾಂ ಸಾಮವೇದೋಸ್ಮಿ, ಮತ್ತೆ ವೇದಗಳಲ್ಲಿ ನಾನು ಸಾಮವೇದವಾಗಿದ್ದೇನೆ. ಅರಿ ಇದು ಒಂದ್ ಸ್ವಲ್ಪ ಡಿಸ್ಕಸ್ ಮಾಡ್ತಕ್ಕಂಥದ್ದು, ಸ್ವಲ್ಪ ವಿಚಾರ ಮಾಡ್ತಕ್ಕಂಥದ್ದು. ಯಾಕಂದ್ರೆ ವೇದಗಳಲ್ಲಿ ಮೊದಲನೆಯ ವೇದ ಋಗ್ವೇದ ಅಂತ, ಆದ್ರೆ ಇಲ್ಲಿ ಪರಮಾತ್ಮ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸಾಮವೇದ ಅಂತ. ಯಾಕೆ ಇದು ಸಾಮವೇದ? ಇದಕ್ಕೆ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಇದೆ. ಅಂದ್ರೆ ಮನಸ್ಸಿಗೆ ಅತ್ಯಂತ ಇಷ್ಟವಾಗತಕ್ಕಂತಹದ್ದು ನಮಗೆ ರಾಗ. ಋಗ್ವೇದ ಅಂತಕ್ಕಂಥದ್ದು ಅದು ಮಂತ್ರದಲ್ಲಿರ್ತಕ್ಕಂಥದ್ದು. ಆ ಮಂತ್ರವನ್ನ ಮನಕ್ಕೆ ತಲುಪುವ ಹಾಗೆ ಮಾಡುವಂತಹ ವೇದ ಸಾಮವೇದ. ಯಾಕಂದ್ರೆ ಸಾಮವೇದ ಅಂತಕ್ಕಂಥದ್ದು ಅದು ಗಾನ ರೂಪದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಗಾನ ಲೋಲನಾಗಿರ್ತಕ್ಕಂತಹ ಕೃಷ್ಣ ತನ್ನ ವಿಶೇಷತೆಯನ್ನ ಈ ವೇದಗಳಲ್ಲಿ ನಾನು ಗಾನ ರೂಪದಲ್ಲಿದ್ದೀನಿ ಅಂತಕ್ಕಂಥ. ನಾನು ವೇದಗಳಲ್ಲಿ ಸಾಮವೇದನಾಗಿದ್ದೇನೆ, ದೇವತೆಗಳಲ್ಲಿ ದೇವತೆಗಳಲ್ಲಿ ನಾನು ವಾಸುಕಿಯಾಗಿದ್ದೇನೆ, ವಾಸವ ಇಂದ್ರನಾಗಿದ್ದೇನೆ, ಮತ್ತು ಇಂದ್ರಿಯಗಳಲ್ಲಿ ಮನಸ್ಸಾಗಿದ್ದೇನೆ, ಭೂತಗಳಲ್ಲಿ ಚೇತನನಾಗಿದ್ದೇನೆ.
ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಷು ಯಕ್ಷರ ರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರು ಶಿಖರಿಣಾಮಹಂ. ಮೇರು ಶಿಖರಿಣಾಮಹಂ ಇಂದ್ರಿಯಾಣಂ ಮನಸಃ. ಈ ಶಬ್ದಗಳು ನಮಗೆ ಸ್ವಲ್ಪ ಅರ್ಥ ಆಗ್ತವೆ. ಇನ್ನು ಉಳಿದಂತವೆಲ್ಲವೂ ಕೂಡ ನಮ್ಮಿಂದ ದೂರ ಇರತಕ್ಕಂತಹ ಶಬ್ದಗಳು. ರುದ್ರಾಣಾಂ ಶಂಕರಶ್ಚಾಸ್ಮಿ, ಇಲ್ಲಿ ಕೂಡ ಹಾಗೇನೆ. ರುದ್ರ ಅಂತಂದ್ರೆ ಸೊ ನೇರವಾಗಿ ಶಿವ ಅಂತ ತಗೊಳ್ಬಾರ್ದು. ಇಲ್ಲಿ ರುದ್ರಾಣಾಂ ಶಂಕರಶ್ಚಾಸ್ಮಿ ಅಂತ ಶಬ್ದ ಪ್ರಯೋಗ ಇದೆ. ಶಂಕರ ಅಂತಕ್ಕಂಥದ್ದು ಶಿವ ಅಂತ ಅರ್ಥ ಮಾಡಬಾರ್ದು. ರುದ್ರ ಗಣಗಳು ಅಂತ, 11 ರುದ್ರ ಗಣಗಳು ಅಂತ. ಸೊ ಹಾಗಾಗಿ ಈ ಗಣಗಳಲ್ಲಿ ನಾನು ಸೊ ಶಂಕರನಾಗಿದ್ದೇನೆ. ಈ ರುದ್ರಗಣ ಅಂತ ಇದನ್ನ ಶಂಕರರು ಈ ಆಗಮ ಶಾಸ್ತ್ರಗಳನ್ನ ಬರೆದ ಆಗಮ ಶಾಸ್ತ್ರದಲ್ಲಿ ಅವರು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಶಿವನ 12 ಅವತಾರಗಳನ್ನ ಬರೆದಿದ್ದಾರೆ. ಅದರಲ್ಲಿ ಆ 12 ಅವತಾರಗಳಲ್ಲಿ ಬಹಳ ವಿಶೇಷವಾಗಿ ಆ ಒಂದೊಂದು ಇದಕ್ಕೆ ಅನೇಕ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಯಾವುದನ್ನ ಶಿವ ಅಂತಕ್ಕಂತಹದ್ದು ಶಬ್ದ ಪ್ರಯೋಗ ಇದೆ, ಅದನ್ನ ಶಂಕರಕ್ಕೆ ಅಟ್ಯಾಚ್ ಮಾಡೋದಾಗ್ಲಿ, ರುದ್ರನಿಗೆ ಅಟ್ಯಾಚ್ ಮಾಡೋದಾಗ್ಲಿ ಸೊ ಶಾಸ್ತ್ರ ರೀತಿಯಿಂದ ತಪ್ಪಾಗುತ್ತೆ. ಅದು ಹೆಂಗ ನಾವಿಲ್ಲಿ ಆದಿತ್ಯರ ರವಿ ಅಂತಕ್ಕಂಥ ಶಬ್ದವನ್ನ ತಗೊಂಡ್ವೆ, ಹಾಗೆ ಇಲ್ಲಿ ಕೂಡ ರುದ್ರ ಗಣಗಳಲ್ಲಿ ನಾನು ಶಂಕರನಾಗಿದ್ದೇನೆ ಅಂತಕ್ಕಂಥ. ವಿತ್ತೇಶು ಯಕ್ಷ ರಕ್ಷಸಾಂ. ವಿತ್ತ ಅಂತಂದ್ರೆ ಹಣ, ಅದಕ್ಕೆ ಕುಬೇರ ಅಂತ ಕರಿತೀವಿ ನಾವು, ಕುಬೇರ ಲೋಕ ಅಂತ. ಸೊ ಆ ಕುಬೇರ ಲೋಕದಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು, ಯಕ್ಷ ಲೋಕದಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ಕುಬೇರ. ಸೊ ನಾನು ಈ ಯಕ್ಷರಲ್ಲಿ ನಾನು ಶ್ರೇಷ್ಠನಾಗಿರ್ತಕ್ಕಂತಹ ಕುಬೇರನಾಗಿದ್ದೇನೆ. ಈ ಕುಬೇರದ ಯಕ್ಷಲೋಕದ್ದು ವರ್ಣನೆ ನಿಮಗೆ ಇವರು ದ ರಾ ಬೇಂದ್ರೆ ಅವರು ಈ ಕಾಳಿದಾಸನ ಮೇಘದೂತ ಸಂದೇಶವನ್ನ ಸಂಸ್ಕೃತದಲ್ಲಿರ್ತಕ್ಕಂಥದ್ದನ್ನ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಯಾರಾದ್ರೂ ಆಸಕ್ತಿ ಇದ್ರೆ ಈ ಆರ್ ಗಣೇಶ್ ಅವರು ಅದರ ಮೇಲೆ ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಅಲ್ಲಿ ಒಂದ್ ಕಡೆ ದ ರಾ ಬೇಂದ್ರೆ ಅವರು ಬಹಳ ಸ್ಪಷ್ಟವಾಗಿ ಬರೀತಾರೆ, ಬಹಳ ಚೆನ್ನಾಗಿದೆ ಅದು. ಅವರು ಆ ಕುಬೇರ ಲೋಕದಲ್ಲಿ ಶಿವನ ಲೋಕವನ್ನು ವರ್ಣನೆ ಮಾಡ್ತಾರೆ. ಆ ಮೇಘದೂತದಲ್ಲಿ ಬರುತ್ತೆ, ಕುಬೇರ ಲೋಕದಲ್ಲಿ ಅಧಿಪತಿಯಾಗಿರ್ತಕ್ಕಂಥವನು ಶಂಕರ. ಆ ಶಂಕರನ ಹತ್ರಕ್ಕೆ ಹೆಂಗ್ ಹೋಗ್ಬೇಕು ಅಂತ ಕಾಳಿದಾಸ ಆ ಮೇಘನಿಗೆ ಅದರಲ್ಲಿ ಹೇಳ್ತಾನೆ. ಅವನು ಆ ವರ್ಣನೆಯನ್ನ ಮಾಡ್ತಾ ಮಾಡ್ತಾ ಇದೆಲ್ಲ ಸುಮ್ಮನೆ ನಮ್ಮ ಜ್ಞಾನ ವೃದ್ಧಿಗೋಸ್ಕರವಾಗಿ ಹೇಳ್ತಕ್ಕಂಥ ವಿಷಯ. ಅಲ್ಲಿ ಶಿವನನ್ನ ವರ್ಣನೆ ಮಾಡ್ತಕ್ಕಂಥದ್ದು ಬಹಳ ಅದ್ಭುತವಾಗಿದೆ. ಆದ್ರೆ ಬೇಂದ್ರೆ ಅವರಲ್ಲಿ ಸ್ವಲ್ಪ ಏನ್ ಮಾಡಿದ್ದಾರೆ ಅಂತಂದ್ರೆ, ಇದನ್ನ ಆಮೇಲೆ ಬೇರೆ ವ್ಯಾಖ್ಯಾನಕಾರರು ಅದ್ರ ಮೇಲೆ ನೋಟ್ ಮಾಡಿರ್ತಕ್ಕಂಥದ್ದು. ಅವ್ರೊಂದ್ ಕಡೆ ಹೇಳ್ತಾರೆ, ಯಾವ ಕಾಳಿದಾಸ ಆ ಕುಬೇರ ಲೋಕದಲ್ಲಿರ್ತಕ್ಕಂತಹ ಶಿವನನ್ನ ನೋಡಿದ್ದಾನೋ, ಮತ್ತೆ ನಾನು ಅದರ ಅನುವಾದ ಮಾಡುವಾಗ ನಾನು ಯಾವ ಶಿವನನ್ನ ನೋಡಿದ್ದೇನೋ ಆ ಇಬ್ರು ಶಿವ ಒಂದೇ ಆಗಿರ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ ಅವರು. ಅಂದ್ರೆ ಇಲ್ಲಿ ಬಹಳ ಸೂಕ್ಷ್ಮದ, ಕಾಳಿದಾಸನ ಶಿವನೇ ಬೇರೆ, ಬೇಂದ್ರೆಯವರ ಶಿವನೇ ಬೇರೆ. ಅಂದ್ರೆ ಶಿವ ಅಂತಕ್ಕಂಥವ್ರು ಇಬ್ರಿದಾರ ಅಂತಂದ್ರೆ ಇಲ್ಲ, ಅವನು ಅನಂತನಾಗಿರ್ತಕ್ಕಂಥವನು ಅನಂತನಾಗಿ ತೋರಿಕೊಳ್ತಾನೆ ಅಂತ. ಅವರವರ ಆ ಭಕ್ತಿ ಎಷ್ಟಿದೆ ಆ ರೀತಿಯಾಗಿ ಅವನನ್ನ ತೋರಿಕೊಳ್ತಾನೆ. ಇದರಿಂದ ಏನು ಅಂತಂದ್ರೆ, ಅಂದ್ರೆ ಶಿವ ಇಬ್ರಿದಾರ ಅಂತ ನಾವು ಈ ತರ ಪಾಯಿಂಟ್ ಔಟ್ ಬರ್ತೇವೆ, ಅಲ್ಲದು ಅವನು ಅನಂತನಾಗಿರ್ತಕ್ಕಂಥವನು ಅನಂತ ರೀತಿಯಾಗಿ ತೋರಿಕೊಳ್ತಾನೆ ಅಂತ.
ಸೊ ಹಾಗಾಗಿ ಈ ಯಕ್ಷಲೋಕ ಇದು ಗಂಧರ್ವ ಲೋಕ ಮತ್ತು ವಿತ್ತಲೋಕ. ಗಂಧರ್ವ ಲೋಕ ವಿತ್ತಲೋಕ ಕರೆಕ್ಟ್ ಇದೆ ನೋಡ್ರಿ. ಎಲ್ಲಿ ಕಲೆ ಇದೆಯೋ ಅಲ್ಲಿ ವಿತ್ತ ಇರ್ತದಲ್ಲಿ. ನೋಡಿ ನೀವು ಈ ಕಲಾಕಾರರು ಒಮ್ಮೆ ಅವರಲ್ಲಿರ್ತಕ್ಕಂತಹ ದೇವತೆ ಅಂದ್ರೆ ಆ ಗಾ ಯಕ್ಷ ದೇವತೆಗಳು ಸಂಪೂರ್ಣವಾಗಿ ವ್ಯಕ್ತವಾದ್ರಂತಂದ್ರೆ ಎಷ್ಟು ದುಡ್ಡು ನಿಮಗೆ. ಈ ಕೆಲವೊಬ್ಬರು ನಟರನ್ನ ನೋಡ್ರಿ ನೀವು, ಒಂದೊಂದು ಫಿಲ್ಮಿಗೆ 100 ಕೋಟಿ. ಒಬ್ಬರು ಯಾರಾದ್ರೂ ಒಬ್ಬರನ್ನ ಗಾಯಕರು ನೋಡಿ ಒಂದು ಹಾಡು ಹಾಡಿದ್ರಂತಂದ್ರೆ, ಈಗ ಸಾಮಾನ್ಯವಾಗಿ ನಾವು ಹಾಡ್ಬೇಕಂತಂದ್ರೆ ಸುಮಾರು ಜನರಿಗೆ ಟೀ ಕುಡಿಸಿ ಕಾಫಿ ಕುಡಿಸಿ ಸ್ವಲ್ಪ ಕೇಳ್ದಂತ ಅನ್ಬೇಕು. ಆದ್ರೆ ಅವರು ಕಲಾವಿದರು ಯಾರು ಅವ್ರು ಹಾಡಿದ್ರು ಅಂತಂದ್ರೆ ಒಂದು ಹಾಡಿಗೆ ಎಷ್ಟು ದುಡ್ಡು. ಯಾವ್ದೋ ಒಂದು ತುಂಬಾ ಫೇಮಸ್ ಆಗಿದೆ, ಒಂದು ಹಾಡಿಗೆ ಎಷ್ಟೋ 20 ಕೋಟಿ ರೂಪಾಯಿ ತಗೊಂಡಿದ್ದಾರೆ, 25 ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರಂತೆ ಒಂದು ಹಾಡಿಗೆ. ಸೊ ಹಾಗಾಗಿ ಆ ಕಲೆ ಇದೆ ನೋಡಿ, ಅದು ಗಂಧರ್ವ ಕಲೆ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಗಂಧರ್ವ ಲೋಕದಿಂದ ಬಂದಿರತಕ್ಕಂಥ. ಹಾಗಾಗಿ ನಾವೆಲ್ಲ ಗಂಧರ್ವ ಕುಲದವರು ಅಂತ ಬಹಳ ಚೆನ್ನಾಗಿ ಹೇಳ್ತಿದ್ದಾರೆ ಅವರು. ಕಲಾವಿದರೆಲ್ಲರೂ ಕೂಡ ಗಂಧರ್ವ ಕುಲದವರು. ಈ ಲೋಕದ ಕುಲ ಅಪ್ಲೈ ಆಗೋದಿಲ್ಲ ಅಲ್ಲಿಗೆ ಅಂತ. ವಸೂನಾಂ ಪಾವಕಶ್ಚಾಸ್ಮಿ. ವಸು ಅಂತಕ್ಕಂತಹದ್ದು ಅಷ್ಟವಸುಗಳು ಅಂತ. ಸೊ ಅಷ್ಟವಸುಗಳು 11 ರುದ್ರರು, 12 ಆದಿತ್ಯರು, 49 ಮರುತ್ತ ಗಣಗಳು. ಇವು ಪುರಾಣಗಳಲ್ಲಿ ಇರ್ತಕ್ಕಂತಹ ಹೆಸರುಗಳು. ಅಷ್ಟವಸುಗಳು, ನಾವು ಅಷ್ಟವಸುಗಳಲ್ಲಿ ಬಹಳ ಪ್ರಮುಖವಾಗಿ ನಮಗೆ ಮಹಾಭಾರತ ಕಥೆಯನ್ನು ಓದ್ವಿ ಅಂತಂದ್ರೆ ಭೀಷ್ಮ ಅಷ್ಟವಸುಗಳಲ್ಲಿ ಒಬ್ಬನು ಅಂತ. ಈ ಅಷ್ಟವಸುಗಳು ಯಾರು ಅಂತಂದ್ರೆ ಧರ, ಧ್ರುವ, ಸೋಮ, ಸಾವಿತ್ರ, ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಸ ಅಂತಕ್ಕಂತಹ. ಸೊ ಈ 8 ಹೆಸರುಗಳು. ಇದರಲ್ಲಿ ಸಾಮಿತ್ರ ಅಂತಕ್ಕಂಥದ್ದು, ವಸು ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥದ್ದು. ಪಾವಕಃ ಅಹಂ ಅಸ್ಮಿ. ಪಾವಕ ಅಂತಂದ್ರೆ ಅಗ್ನಿ. ಈ ಅಗ್ನಿಯಲ್ಲಿ ನಾನು ಪಾವಕನಾಗಿದ್ದೇನೆ. ಇನ್ನು ಶಿಖರೀಣ ಅಹಂ ಮೇರುಹು. ಈ ಶಿಖರಗಳಲ್ಲಿ ನಾನು ಮೇರು ಪರ್ವತ. ಶಿಖರ ಬೇರೆ ಮತ್ತು ಹಿಮಾಲಯ ಬೇರೆ, ಎರಡೈತೆ. ಯಾಕಂದ್ರೆ ಮತ್ತೆ ಮುಂದೆ ಒಂದು ಕಡೆಗೆ ಬೆಟ್ಟಗಳಲ್ಲಿ ನಾನು ಹಿಮಾಲಯ ಆಗಿದ್ದೀನಂತ ಮತ್ತೆ ಮೆನ್ಷನ್ ಮಾಡ್ತಾನೆ. ಸೊ ಹಾಗಾಗಿ ಈ ಶಿಖರಗಳು ಅಂತಕ್ಕಂತಹದ್ದು ಬರೀ ಮಂಜಿನಿಂದ ತೂರಿಕೊಂಡು ಅವು ಒಂದು ಟೈಮ್ ಬೆಳಿತೇವ, ಮತ್ತೆ ಒಂದು ಟೈಮ್ ಅವು ಕಡಿಮೆ ಆಗ್ತಿರ್ತಾವ. ಸೊ ಅಂತಹ ಶಿಖರಗಳಲ್ಲಿ ನಾನು ಮೇರು ಶಿಖರ ಅಂತ. ಸೊ ಇವತ್ತಿನ ಈ ವಿಭೂತಿ ಯೋಗ ಇದು ಸ್ವಲ್ಪ ನಮ್ಮ ಮನಸ್ತರಕ್ಕೆ ಅತೀತವಾಗಿರ್ತಕ್ಕಂಥದ್ದು. ಆದ್ರೂ ಕೂಡ ಒಂದು ಗೀತೆಯನ್ನ ನಮ್ಮ ಸಾಮಾನ್ಯ ಮನಸ್ಸಿಗೆ ತಿಳಿದುಕೊಳ್ಳುವುದರ ಜೊತೆಗೆ ಈ ಲೋಕಗಳ ದೇವತೆಗಳು ಮತ್ತೆ ದೇವತೆಗಳ ಶಕ್ತಿಗಳು ಇವೆಲ್ಲವೂ ಕೂಡ ಒಂದು ಸ್ವಲ್ಪ ನಮಗೆ ಪರಿಚಯ ಇದ್ದು ಅಂತಂದ್ರೆ ಎಷ್ಟಿದು ಜ್ಞಾನ. ಯಾಕಂದ್ರೆ ಇವತ್ತೇನು ನಾನು ಪಾಠ ಮಾಡಿದ್ದೇನೆ, ಇದರಲ್ಲಿ ಈ ಪಾಠದಲ್ಲಿ ಯಾವುದೇ ವಿಭೂತಿ ನಮಗೆ ನಾವು ಬಹಳಷ್ಟಾಗಿ
ಸೂರ್ಯನನ್ನ ಮತ್ತು ಚಂದ್ರನನ್ನ ಉಪಾಸನೆ ಮಾಡ್ತಕ್ಕಂಥದ್ದನ್ನ ಸಾಮಾನ್ಯ ಜನರು ನಾವು ನೋಡಿದ್ವಿ. ಸೊ ಇಲ್ಲಿ ಆ ದೇವತೆಗಳನ್ನು ಉಪಾಸನೆ ಮಾಡ್ತಕ್ಕಂಥದ್ದು ಸರಿಯಾಗಿದೆ. ಆದ್ರೆ ಆ ದೇವತೆಗಳು ಈ ಜಸ್ಟ್ ಕಾಣ್ತಕ್ಕಂಥ ಸೂರ್ಯ ಮತ್ತು ಕಾಣ್ತಕ್ಕಂಥ ಚಂದ್ರರಲ್ಲ, ಇನ್ನು ಅದಕ್ಕಿಂತ ಅಧಿಕವಾಗಿದ್ದಾರೆ. ಅಂದ್ರೆ ನಮ್ಮ ಸದ್ಯದ ಒಂದು ಏನ್ ತಿಳ್ಕೊಂಡಿದ್ಯೋ ಅದಕ್ಕಿಂತ ವಿಸ್ತಾರವಾಗಿರ್ತಕ್ಕಂತಹ ಅರ್ಥದಲ್ಲಿ ಈ ಎಲ್ಲ ದೇವತೆಗಳನ್ನ ಲೋಕಗಳನ್ನ ಅರ್ಥ ಮಾಡಿಕೊಳ್ಬೇಕು. ಯಾವಾಗ ಅದರ ವೈಭವವನ್ನ ಐಶ್ವರ್ಯವನ್ನ ಹೆಚ್ಚು ಹೆಚ್ಚು ಅರ್ಥ ಮಾಡಿಕೊಳ್ತಾ ಹೋಗ್ತೀವಿ, ಅವಾಗ ಅದರ ಕಡೆಗೆ ಹೆಚ್ಚು ಹೆಚ್ಚು ನಮ್ಮ ಭಕ್ತಿ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಆ ಭಕ್ತಿ ಉತ್ಕಟವಾಗತ್ತೆ, ಆ ಉತ್ಕಟವಾದಾಗ ಆ ಒಂದು ವಿಭೂತಿ ಅದು ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಅದು ಇಹ ಮತ್ತು ಪರ ಎರಡೂ ಕಡೆ, ಎರಡೂ ಲೋಕದಲ್ಲಿ, ಅಂದ್ರೆ ಸಾಮಾನ್ಯವಾದ ಸಂಸಾರ ಜೀವನಕ್ಕೂ ಕೂಡ ಮತ್ತೆ ಉತ್ಕೃಷ್ಟವಾಗಿರ್ತಕ್ಕಂಥ ಪರಮಾತ್ಮನ ತತ್ವಕ್ಕೆ ಎರಡೂ ಕಡೆ ಇದು ಕೊಂಡಿ. ಇದು ಸರಿ. ಅರಬಿಂದೋ ಅವರು ಈ ನಾವು ಅಧಿಭೂತ, ಅಧಿದೈವ, ಅಧ್ಯಾತ್ಮ ಅಂತ ಏನು ಶಬ್ದ ಪ್ರಯೋಗ ಮಾಡಿದ್ವಿ, ಈ ಅಧಿಭೂತ, ಅಧಿದೈವ, ದೇವತೆಗಳನ್ನ ಈ ನಾವು ವೇದಾಂತದ ಕಲ್ಪನೆಯಲ್ಲಿ ಅವು ತ್ರಿದೋಷಗಳು ಅಂತ ಮೆನ್ಷನ್ ಮಾಡ್ತೀವಿ. ಆದ್ರೆ ಶ್ರೀ ಅರವಿಂದ್ ಅವರು ಇದಕ್ಕೆ ಬೇರೆ ವ್ಯಾಖ್ಯಾನ ಮಾಡಿದ್ದಾರೆ, ಬಹಳ ಬ್ಯೂಟಿಫುಲ್ ಆಗಿದೆ. ಈ ಅಧಿದೈವ ಅಂತಕ್ಕಂಥದ್ದನ್ನ ಈ ಎಲ್ಲ ಇವತ್ತೇನು ನಾನು ಈ ವಿಭೂತಿಗಳಲ್ಲಿ ವರ್ಣನೆ ಮಾಡಿದೆ, ಈ ಅಧಿದೈವ ಅಂತಕ್ಕಂಥದ್ದು ಏನಂತಂದ್ರೆ ಅಧ್ಯಾತ್ಮ ಅಂತಕ್ಕಂಥದ್ದು ಆ ಪರಮಾತ್ಮ, ಅದು ನಮ್ಗಿಂತ ಅತೀತವಾಗಿರ್ತಕ್ಕಂಥದ್ದು, ಅಲೌಕಿಕವಾಗಿರ್ತಕ್ಕಂಥದ್ದು. ಅಧಿಭೂತ ಅಂತಂದ್ರೆ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗ್ತಕ್ಕಂತಹ, ಕಣ್ಣಿಗೆ ತೋರುವಂತಹ ಜಗತ್ತು ಅಧಿಭೂತ. ಆಧ್ಯಾತ್ಮ ನಮ್ಮ ಇಂದ್ರಿಯಗಳಿಗೆ ಅಗೋಚರವಾಗಿರ್ತಕ್ಕಂಥದ್ದು, ಆತ್ಮಲೋಕ, ಆತ್ಮ ಸ್ಥಿತಿ. ಲೋಕ ಅಂದ್ರೆ ತಪ್ಪಾಗತ್ತೆ. ಅಂತಹ ಪರಮಾತ್ಮನ ಮತ್ತು ಈ ಭೂತ ಪ್ರಪಂಚದ ಈ ಎರಡರ ಮಧ್ಯದಲ್ಲಿ ದೇವತೆಗಳು, ಅಧಿದೈವ ಅಂತಕ್ಕಂಥದ್ದು ದೇವತೆ, ಈ ಭೂಮಿಯ ಮೇಲಿರ್ತಕ್ಕಂತಹ ನಮ್ಮ ಜೀವನ, ಅದೇ ದೇವತೆಗಳು ಇಲ್ಲಿ ಹೆಚ್ಚು ಶಕ್ತಿಯುತವಾಗಿ ನಮ್ಮಲ್ಲಿ ಜಾಗೃತವಾದಾಗ ಈ ಭೂಮಿಯ ಮೇಲೆ ಕೂಡ ನಮ್ಮ ಬದುಕು ಚೆನ್ನಾಗಿರುತ್ತೆ. ಮತ್ತೆ ಆ ದೇವತೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅಂತಂದ್ರೆ ಆ ದೇವತೆಗಳು ಆ ಕಡೆ ಆಚೆ ಇರ್ತಕ್ಕಂಥ ಆತ್ಮ ಪರಮಾತ್ಮನ ಕಡೆ ಕೂಡ ಅವ್ರೇನ್ ಮಾಡ್ತಾರೆ, ನಮ್ಮನ್ನ ಸೊ ದಾರಿ ತೋರಿಸ್ತಾರೆ. ಇದು ಕಠೋಪನಿಷತ್ತಿನಲ್ಲಿ ಯಮಧರ್ಮರಾಜ ಬಹಳ ಬ್ಯೂಟಿಫುಲ್ ಆಗಿ ಕಠೋಪನಿಷತ್ತು ಗೊತ್ತಿರೋರಿಗೆ ಅರ್ಥ ಆಗುತ್ತೆ. ಅವನು ಆ ಕಡೆ ಲೋಕಕ್ಕೆ, ವಿಷ್ಣು ಲೋಕಕ್ಕೆ ನಚಿಕೇತನಿಗೆ ದಾರಿ ತೋರಿಸ್ತಾನೆ ಅವನು. ಹಾಗಾಗಿ ಈ ದೇವತೆಗಳು, ಈ ಅಧಿದೈವ ಅಂತಕ್ಕಂಥದ್ದು ದೇವತೆಗಳು, ಈ ದೇವತೆಗಳು ನಮಗೆ ಕಾಣದೇ ಇದ್ದರೂ ಕೂಡ ಶಕ್ತಿ ರೂಪದಲ್ಲಿ ಅವರನ್ನ ಗ್ರಹಿಸಬಹುದು. ಯಾರು ಆ ಶಕ್ತಿ ರೂಪದಲ್ಲಿರ್ತಕ್ಕಂಥ ದೇವತೆಗಳನ್ನ ಉಪಾಸನೆ ಮಾಡ್ತಾರೆ ಅವರು ಇಹ ಮತ್ತು ಪರದಲ್ಲಿ ಎರಡು ರೀತಿಯಾಗಿ ಐಶ್ವರ್ಯವನ್ನ ಪಡ್ಕೊಳ್ತಾರೆ. ಇಷ್ಟು ವಿಭೂತಿಯನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜನ್ಮ ಸಾರ್ಥಕ ಆಗತ್ತೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.